ಹಾಯ್ ಫ್ರೆಂಡ್ಸ್, ನಾನಿವತ್ತು ನಂದು ಡೆಲಿವರಿ ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ 37 ವೀಕ್ಸ್ ಆದಮೇಲೆ ವೀಕ್ಲಿ ಒಂದ್ಸಲ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗೋಕ್ಕೆ ಹೇಳಿದರು. ಅದಕ್ಕೋಸ್ಕರ ಅಂತ ಸುಮ್ಮನೆ ಚೆಕಪ್ಗೆ ಅಂತ ನಾನು ಹಾಸ್ಪಿಟಲ್ಗೆ ಹೋದೆ ಅಷ್ಟೇ. ಹೋದಾಗ ಅವರು ನನಗೆ BP ಶುಗರ್ ಎಲ್ಲ ಟೆಸ್ಟ್ ಮಾಡಿದ್ರು. ಆಮೇಲೆ ಎಲ್ಲ ನಾರ್ಮಲ್ ಆಗಿದೆ ಅಂತಂದರು. ನಾನು ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗ್ತಾಯಿದೆ ಅಂತ ಹೇಳಿದೆ. ಚೆಕ್ ಮಾಡಿದ್ರು. ಆಲ್ರೆಡಿ 2 ಸೆಂಟಿಮೀಟರ್ ಇದೆಯಾ, ಇವತ್ತೇ ಅಡ್ಮಿಟ್ ಆಗಿಬಿಡು, ನಾನು ಇವತ್ತೇ ನಿನಗೆ ನಾರ್ಮಲ್ ಡೆಲಿವರಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಆದರೆ ನನಗೆ ಪೇಯ್ನೇ ಸ್ಟಾರ್ಟ್ ಆಗಿಲ್ಲ, ಏನೂ ಇಲ್ಲ. ಅಕಸ್ಮಾತ್ ಅಡ್ಮಿಟ್ ಆಗಿಬಿಟ್ಟು ಅವರೇ ಪೇಯ್ನ್ ಇಂಜೆಕ್ಷನ್ ಎಲ್ಲ ಕೊಟ್ಟು 12 ಅವರ್ಸ್ ವೆಯ್ಟ್ ಮಾಡಿ ಆಮೇಲೆ ಮಾಡ್ತಾರೆ. ಅದಕ್ಕೋಸ್ಕರ ಬೇಡ, ನಾನು ಪೇಯ್ನ್ ಬಂದಾಗಲೇ ಬರ್ತೀನಿ ಅಂತ ಅಂದೆ. ಅದಕ್ಕೋಸ್ಕರ ಒಂದು NST ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಇದರಲ್ಲಿ ಮಗುದು ಹಾರ್ಟ್ ಬೀಟು ಮತ್ತು ಕಾಂಟ್ರಾಕ್ಷನ್ ಎಷ್ಟಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಡಾಕ್ಟರು ನಮ್ಮ ಹಸ್ಬೆಂಡ್ ಜೊತೆ ಮಾತಾಡಿದ್ರು. ನಾವು ಪೇಯ್ನ್ ಬಂದಾಗಲೇ ಬರ್ತೀವಿ, ಇಲ್ಲೇ ಟೌನಲ್ಲೇ ಇರೋದಲ್ವ, ಪೇಯ್ನ್ ಬಂದ ತಕ್ಷಣ ಬಂದುಬಿಡ್ತೀವಿ ಡಾಕ್ಟರ್ ಅಂತಂದ್ವಿ. ಆಯಿತು ಸರಿ, ಪೇಯ್ನ್ ಬಂದ ತಕ್ಷಣ ಬಂದುಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವು ಆವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಡೆಲಿವರಿಗೆ ಅಂತ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡೆ. ನಾನು ತವ್ರ ಮನೆಗೂ ಹೋಗಿರಲಿಲ್ಲ ನಾನು, ಅದು ಕೂಡ ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಟೆ. ಅಷ್ಟರಲ್ಲಿ ನನಗೆ ಸಂಜೆ ಅಷ್ಟರಲ್ಲಿ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯಿತು. ಬ್ಯಾಗೆಲ್ಲನೂ ರೆಡಿ ಮಾಡಿಟ್ಟೆ. ನನಗೆ ನೈಟು ನಿದ್ದೆನೇ ಬರ್ತಾ ಇರಲಿಲ್ಲ. ನಾನು ಬಿಟ್ಟು ಹೊಂಟೋಗ್ತಾಳೆ ಅಂತ ನನ್ನ ಮಗನೂ ಎದ್ದು ಕೂತಿದ್ದಾನೆ. 12 ಗಂಟೆ ರಾತ್ರಿಯಲ್ಲಿ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ತುಂಬ ಜಾಸ್ತಿ ಪೇಯ್ನ್ ಏನಿರಲಿಲ್ಲ, ಸ್ವಲ್ಪ ಸ್ಟಾರ್ಟ್ ಆಗಿತ್ತು. 1 ಅವರ್ಗೆ 1 ಸೆಕೆಂಡು 2 ಸೆಕೆಂಡ್ ಹತ್ರ ಬಂದು ಹೋಗ್ತಾಯಿತ್ತು ನೈಟು. ಬೆಳಗ್ಗೆ ಎದ್ದು ಕಾಫಿ ಮಾಡಿ ಕುಡ್ದು 1 ಇಡ್ಲಿ ತರಿಸ್ಕೊಂಡು ತಿಂದು ನೆಕ್ಸ್ಟು ಹೊರಟ್ವಿ. ಅಲ್ಲಿ ನನಗೆ ಹಾಸ್ಪಿಟಲಲ್ಲಿ ಡಾಕ್ಟರೇ ಸಿಗಲಿಲ್ಲ. ನನಗೆ ಪೇಯ್ನ್ ಬಂದಿದ್ದು ಸಂಡೇ. ಡಾಕ್ಟರ್ ನೋಡಿದ್ರೆ ಸ್ಯಾಟರ್ಡೆ ನೈಟೇ ಏನೋ ಫಂಕ್ಷನ್ ಇತ್ತು ಅಂತ ಹೊಂಟೋಗಿದ್ದಾರೆ. ನಾನು ತೋರಿಸಿದ್ದು ಪ್ರೈವೇಟ್ ಹಾಸ್ಪಿಟಲ್ಲು. ಆಮೇಲೆ ಏನು ಮಾಡೋದು ಅಂತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋಣ ಅಂತ ನಮ್ಮ ಊರಲ್ಲೇ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟೆಲ್ಲ ಚೆಕ್ ಮಾಡಿ ಮಗುದು ಒಂದು ಕಿಡ್ನಿ ಊದ್ಕೊಂಡಿದೆ. ಇವತ್ತು ಮಕ್ಕಳು ಡಾಕ್ಟ್ರು ಬೇರೆ ಬರೋಲ್ಲ, ನಾವು ಇವತ್ತು ಡಾಕ್ಟ್ರೂ ಇಲ್ಲ, ನಾವು ಡೆಲಿವರಿ ಮಾಡೋದಿಲ್ಲ, ಬರ್ಕೊಡ್ತೀನಿ ಮೈಸೂರಿಗೆ ಹೋಗಿ ಅಂತ ಅಂದರು. ನನಗೆ ಹಂಗೆ ಅಂದ ತಕ್ಷಣ ಅಳು ಅಂದರೆ ಅಳು, ಎಷ್ಟು ಹತ್ತಿದ್ದೀನೋ ನನಗೆ ಗೊತ್ತಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಕೆಲಸ ಮಾಡ್ತಾರೆ. ಅವರು ಬೇರೆ ಇನ್ನೊಂದು ಊರಿದೆ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಲೇ, ಅಲ್ಲಿ ಡಾಕ್ಟ್ರು ಪರಿಚಯ. ಅವ್ರಿಗೆ ಫೋನ್ ಮಾಡಿ ಕೊಟ್ಟರು. ಅವ್ರು ನನ್ನ ಜೊತೆ ಮಾತಾಡಿದ್ರು. ಹೆದ್ರುಕೋಬೇಡ, ನಾನಿದ್ದೀನಿ, ನಾನು ಮಾಡಿಸ್ತೀನಿ, ಇಲ್ಲಿಗೆ ಬಂದುಬಿಡು ಅಂತ ಹೇಳಿದ್ರು. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅಷ್ಟರಲ್ಲಿ ನಮ್ಮೂರಾದ ನಮ್ಮ ಅಜ್ಜಿ, ನಮ್ಮ ತಾತ, ನನ್ನ ತಮ್ಮ, ನಮ್ಮಮ್ಮ ಎಲ್ಲ ಬಂದರು. ಎಲ್ಲರೂ ಈಗ ಬೇರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆಗೆ ಹೋಗಿ 2 ಅವರ್ಸ್ಗೆ ನನಗೆ ಡೆಲಿವರಿ ಆಯಿತು. ನನಗೆ ಮಗು ಆಯಿತು. ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಸಖತ್ ಖುಷಿ ಆಯಿತು. ಅವರು ಚೆಕ್ ಮಾಡಿದ್ರು. ಅಲ್ಲೂ ಕೂಡ ಡಾಕ್ಟರ್ ಇರಲಿಲ್ಲ. ಅವರು ಬೆಂಗಳೂರಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಡಾಕ್ಟರು. ಅವ್ರ ಸಿಸ್ಟರ್ಗೆ ಕಾಲ್ ಮಾಡಿ ಹೇಳಿದ್ರಂತೆ, ನಮ್ಮ ಪೇಷೆಂಟು ಸ್ವಲ್ಪ ಚೆನ್ನಾಗಿ ಡೆಲಿವರಿ ಮಾಡಿಕೊಡಿ, ನಾಳೆ ಬಂದು ನಾನು ಚೆಕ್ ಮಾಡ್ತೀನಿ ಅಂತ. ಸಿಸ್ಟರು ಅವರೇ ನನಗೆ ಡೆಲಿವರಿ ಮಾಡಿಸಿದ್ದು. ಅವ್ರು ಹೇಳಿದ್ರು ಚೆಕ್ ಮಾಡಿ, ಅಷ್ಟೊಂದೇನು ಕಿಡ್ನಿ ಊದ್ತಾ ಇಲ್ಲ, ಮಾಮೂಲಿ ಸ್ವಲ್ಪನೇ ಇರೋದು. ಡೆಲಿವರಿ ಆದ ತಕ್ಷಣ ಮಗು ಯೂರಿನ್ ಮಾಡಿದ್ರೆ ಹತ್ತಿರ ಮಗುಗೇನು ಪ್ರಾಬ್ಲಮ್ ಇಲ್ಲ ಅಂತ, ಏನೂ ತೊಂದರೆ ಆದಂಗೆ ನಾನು ಡೆಲಿವರಿ ಮಾಡಿಸ್ಕೊಡ್ತೀನಿ, ಯೂರಿನ್ ಏನಾದ್ರು ಮಾಡಲಿಲ್ಲ ಅಂದರೆ ನೀವು ತಕ್ಷಣ ಮೈಸೂರಿಗೆ ಕರ್ಕೊಂಡು ಹೋಗ್ಬೋದು ಮಗುನ ತೋರ್ಸೋಕ್ಕೆ ಅಂತ ಅಂದರು. ಡೆಲಿವರಿ ಮಾತ್ರ ನಾನು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಧೈರ್ಯ ಹೇಳಿದ್ರು. ಅದಾದಮೇಲೆ ನನಗೆ ಇಷ್ಟು ಈಸಿಯಾಗಿ ಡೆಲಿವರಿ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅವ್ರು ನಂಗೆ ಚೆಕ್ ಮಾಡಿದಾಗ ನಮ್ಮೂರಿಂದ ಅಲ್ಲಿಗೆ ಒಂದು 10 to 12 ಕಿಲೋಮೀಟರ್ ಅಷ್ಟೇ ಇರ್ಬೋದು. ಅಷ್ಟು ಹೋಗೋ ಅಷ್ಟರಲ್ಲೇ ನಾನು ಆಲ್ರೆಡಿ 6 ಸೆಂಟಿಮೀಟರ್ ಇದ್ದಂತೆ. ಅವರು ಮತ್ತೆ ಪೇಯ್ನ್ ಬರೋ ಇಂಜೆಕ್ಷನ್ ಎಲ್ಲ ಕೊಟ್ಟು, ಇನ್ನೊಂದು 10 ನಿಮಿಷದಲ್ಲಿ ಪೇಯ್ನ್ ಜಾಸ್ತಿ ಆಗುತ್ತೆ, ಪೇಯ್ನ್ ಬಂದಾಗ ಹೇಳು, ನಾನು ಡೆಲಿವರಿ ಮಾಡಿಬಿಡ್ತೀನಿ ಅಂತಂದರು. ನಾನು ಇಷ್ಟು ಈಸಿಯಾಗಿ ನಾನು ಡೆಲಿವರಿ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಪೇಯ್ನ್ ಬೇರೆ ಇಂಜೆಕ್ಷನ್ ಕೊಟ್ಟು 1 ಅವರ್ಗೆಲ್ಲ ನನಗೆ ಡೆಲಿವರಿನೇ ಮಾಡಿಬಿಟ್ರು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಷ್ಟು ಈಸಿಯಾಗಿ ಆಗೋಯಿತು ನನ್ನ ಡೆಲಿವರಿ. ನೋಡಿ, ನನಗಾಗಿದ್ದು ಹೆಣ್ಮಗು ಆದಾಗ ನಂಗೆ ತುಂಬ ಖುಷಿ ಆಯಿತು. ಏಕೆಂದರೆ ಮೊದಲನೇದು ನನಗೆ ಗಂಡು ಪಾಪು ಇತ್ತು, 2ನೇದು ಹೆಣ್ಮಗುನೇ ಆಗಲಿ ಅಂತ ಆಸೆ ಇತ್ತು. ಅವಳನ್ನು ನೋಡಿದ ತಕ್ಷಣ ನನಗೆ ಎಲ್ಲ ಮರೆತೋಯ್ತು, ಅಷ್ಟು ಖುಷಿ ಆಯಿತು.
ಅವತ್ತು ನೈಟ್ ಅಲ್ಲೊಬ್ಬರು ಪೇಷಂಟ್ ಇದ್ದರು, ಅವರು ಡಿಸ್ಚಾರ್ಜ್ ಆಗಿ ಹೋಗಿದ್ರು, ಇನ್ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ತಮ್ಮನ ಮತ್ತು ನನ್ನ ದೊಡ್ಡಮ್ಮನ ಮಗ ಮಲ್ಕೊಳ್ಳೋಕ್ಕೆ ಅಂತ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಎಮರ್ಜೆನ್ಸಿ ಏನಾದ್ರು ಬೇಕಾದ್ರೆ ತಂದುಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ತಮ್ಮ ಎಲ್ಲ ಇದ್ದಾರೆ. ಇದು ನೆಕ್ಸ್ಟು ಬೆಳಗ್ಗೆ ನೈಟ್ ಎದ್ದೇ ಇರಲಿಲ್ಲ ನಾನು. ಇನ್ನು ಬೆಳಗ್ಗೆ ಎದ್ದು ಸ್ವಲ್ಪ ಬ್ರಷ್ ಎಲ್ಲ ಮಾಡಿ ಸ್ವಲ್ಪ ವಾಕ್ ಮಾಡ್ಕೊಬಂದು ಕೂತಿದ್ದೀನಿ. ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ರು. ನಮ್ಮ ಅಕ್ಕ ಎಲ್ಲ ಬಂದಿದ್ದರು ಪಾಪು ನೋಡೋಕ್ಕೆ ಅಂತ. ನೆಕ್ಸ್ಟು ಇವತ್ತು ಮಧ್ಯಾಹ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಿಸ್ಚಾರ್ಜ್ ಮಾಡ್ತಾಯಿದ್ದಾರೆ. ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಅಂತ. ನನ್ನ ಮಗನೂ ಬಂದಿದ್ದಾನೆ ನೋಡಿ. ಈ ಹಾಸ್ಪಿಟಲಲ್ಲೇ ನನಗೆ ಡೆಲಿವರಿ ಆಗಿದ್ದು. ನನಗೆ ತುಂಬ ಇಷ್ಟ ಆಯಿತು, ತುಂಬ ಖುಷಿನೂ ಆಯಿತು. ಗೌರ್ಮೆಂಟ್ ಹಾಸ್ಪಿಟಲು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಅದು ನನಗೆ ಡಾಕ್ಟರು ಮಾಡಲಿಲ್ಲ, ನರ್ಸ್ ಮಾಡಿದ್ದು. ಡಿಸ್ಚಾರ್ಜ್ ಆಯಿತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇವರೇ ನನಗೆ ಡೆಲಿವರಿ ಮಾಡಿ ಸಿಸ್ಟರು. ಈಗ ಪಾಪು ಎಲ್ಲ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ನನ್ನ ಮಗ ಏನೇನೋ ಮಾಡ್ತಾಯಿದ್ದ, ಯಾರ ಮನೆಗೆ ಹೋಗೋಣ, ಅಜ್ಜಿ ಮನೆಗೆ ಹೋಗೋಣ ಅಂತ ಎಲ್ಲ ಎಲ್ಲರೂ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ನಾನ ಮಾಡ್ಕೊ ಹೋಗೋದ ಒಳಕ್ಕೆ ಅಲ್ಲ ಫಸ್ಟ್ ಬೇಕಾರೆ ಆಶು ಮಾಡಿಸ್ಬೇಕಾರೆ